ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಣ ದಿನದ ಉಪನ್ಯಾಸ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಜನಪರ ಟ್ರಸ್ಟ್ನಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಉಪನ್ಯಾಸ ಕಾರ್ಯಕ್ರಮ ಪಟ್ಟಣದ ಹೊರವಲಯದ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು. ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಖಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ ಮಾತನಾಡಿದರು. ಮುಖ್ಯ ಭಾಷಣಕಾರರು ನಿವೃತ್ತ ಪ್ರಾಂಶುಪಾಲರು ಎಸ್ಎಸ್ ಕೊಡತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಉಪನ್ಯಾಸ ನೀಡಿದರು. ಜೊತೆಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಎಂಯು ಅಧ್ಯಕ್ಷ ಮಹಮ್ಮದ್ ಶಫಿ ಬೆಣ್ಣೆ, ದಲಿತ ಮುಖಂಡರು ಬಿಆರ್ ದೊಡ್ಡಮನಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಈರಣ್ಣ ಕಲಾದಗಿ, ಚನ್ನಪ್ಪ ಮಾದರ, ಹಿರಿಯ ಪತ್ರಕರ್ತರು, ಜಹೂರ್ ಆಜಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಾಗರಾಜ್ ಕಟ್ಟಿಮಣಿ, ರಾಜಶೇಖರ್ ಶಲವಡಿ, ಮಾಜಿ ಪುರಸಭೆ ಉಪಾಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು. ಎಂಡಿ ಸಾಹಿಲ್ ಬೈರಕದಾರ, ಜೆಕೆ ನ್ಯೂಸ್. ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಇಂದೇ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ. ಎಷ್ಟು ನೋವು ಕೊಟ್ಟು ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿಬಿಟ್ಟಲ್ಲ. ರಾತ್ರಿ 4 ಗಂಟೆವರೆಗೆ 5 ಗಂಟೆವರೆಗೆ ಓದುವುದು ಬರೆಯುವುದು ಮಾಡ್ತದೆ. ಯಾರು ಅವಧಿಯೊಳಗೆ ಅದಕ್ಕೆ ಪೂರ್ವದೊಳಗೆ 1000 ವರ್ಷ ಇತಿಹಾಸದ ಯಾವ ರೀತಿ ಹಿಂದೂ ಧರ್ಮ ಅನ್ನೋದು ಅದು ನಿಜವಾಗ್ಲೂ ಧರ್ಮ ಅಂತೂ ಅಲ್ವೇ ಅಲ್ಲ. ಭಾರತೀಯರ ಜೀವನ ಕ್ರಮ ಅದೊಂಥರ ಸಿಂಧು ಕಣಿವೆಯಿಂದ ಬಂದಂತ ಸಿಂಧು ಪದದಿಂದ ಹಿಂದೂ ಅನ್ನುವಂಥದ್ದಾಗೈತಿ. ಹಿಂದೂ ಧರ್ಮ ಅಂತೇಳಿ ಏನಾರ ಇದ್ರ ಅವ್ರು ಭ್ರಮೆಯಲ್ಲಿ ಅದಾರ. ನಿಜವಾಗ್ಲೂ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಲ್ಲಂದ್ರೂ ನಮಗೆ ನೀವೇ ಅವ್ರ ಆಶೀರ್ವಾದ ಇದ್ದೇ ಇರ್ತದೆ. ಅವರು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅದೇ ರೀತಿ ತಾಲೂಕಿನ ಎಲ್ಲ ದಲಿತ ನಾಯಕರು, ಅಲ್ಪಸಂಖ್ಯಾತರು, ಎಲ್ಲ ಸಮಾಜದವರು ನಮಗೆ ಈ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜಯ ಹಿಂದ್, ಜಯ ಭೀಮ್. ಪ್ರತಿ ತಿಂಗಳು ಇಂಥ ಒಂದು ಕಾರ್ಯಕ್ರಮ ಜನಪರ ಟ್ರಸ್ಟ್ ಹಾಕೊಳ್ಳಿ ಅಂತ ತಿಳ್ಕೊಂಡು ನಾನು ಗೋಡಿಗೆ ಅವರಿಗೆ ವಿನಂತಿ ಮಾಡ್ತಿದ್ದೀನಿ. ನಾವು ಎಲ್ಲಿವರೆಗೂ ಬುದ್ಧಿವಂತರ ಆಗುವುದಿಲ್ಲ, ನಾವು ಅಲ್ಲಿವರೆಗೂ ಉದ್ಧಾರ ಆಗುವುದಿಲ್ಲ. ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬೋದು ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ ಇದೆ? ಹೇಳಿದ್ರು NCERT ಒಳಗೆ ಬಾಬಾ ಸಾಹೇಬ್ ಎಷ್ಟೋ ಅವರು ಬೇರೆ ಬೇರೆ ನಾವು ಹೋಲಿಕೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರಕ್ಕಿಂತ ಪೂರ್ವದೊಳಗೆ ಏನು ಹೋರಾಟವನ್ನು ಮಾಡಿದಾರಲ್ಲ, ಆ ಹೋರಾಟ ಮಾಡಿರ್ತಕ್ಕಂಥ ಸವಿ ನೆನಪುಗಳನ್ನು ಸಹಿತ ಅದ್ರ ಮೇಲೆ ಬಂದಿರತಕ್ಕಂಥ ಒಂದು ಕಾನೂನುಗಳವ. ಇವತ್ತು ನಾವು ರಸ್ತೆ ಬದಿಯಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಮನೆಯಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಗಂಡ ಹೆಂಡತಿ ನ್ಯಾಯ ಮಾಡಿರೋದಾಗಿರ್ಬೋದು, ಇವತ್ತು ಕಾಯ್ದೆ ಕಾನೂನಿನ ಚೌಕಟ್ಟಿನೊಳಗೆ ಇವತ್ತು ನ್ಯೂಸ್ ನಾವು ಜಡ್ಜ್ ಆಗಿರ್ತಕ್ಕಂಥವ್ರು, ವಕೀಲರಾಗಿರ್ತಕ್ಕಂಥವ್ರು, ಜಡ್ಜ್ ಆಗಿರ್ತಕ್ಕಂಥವ್ರು ಸರ್ಕಾರದಿಂದ ಒಂದು ಪಗಾರವನ್ನು ತಗೊಂಡ್ಕಿಸಿದ ನ್ಯಾಯಾಧೀಶರಾಗಿರ್ತಾರು, ಜೊತೆಗೆ ವಕೀಲರಾಗಿರ್ತಕ್ಕಂಥವ್ರು ಒಂದು ಫೀಸ್ ತಗೊಂಡ್ಕಿಸಿದ ಅದನ್ನ ಬರದೇ ತಂದು ಅದನ್ನು ಬಗೆಹರಿಸುವಂತ ಕೆಲಸ ಮಾಡಿದ್ದಾರೆ. ಅದು ಎಲ್ಲನೂ ಎದರ ಅಡಿಯೊಳಗೈತೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯೊಳಗೈತೆ ಅನ್ನೋದನ್ನ ನಾವು ಯಾರು ನಡೀಲಿಕ್ಕೆ ಆಗೋದಿಲ್ಲ ಅಂತ ಬಾಂಗ್ಲಾದೇಶದೊಳಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಒಂದು ಪ್ರಧಾನ ಮಂತ್ರಿ ಶೇಖ್ ಹಸೀನಾ ಅನ್ನೋರು ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತು ಶ್ರೀಲಂಕಾದೊಳಗಿರ್ತಕ್ಕಂಥ ಸಂವಿಧಾನ ಏನಾಗಿದೆ, ಇವತ್ತು ನೇಪಾಳದೊಳಗಿರ್ತಕ್ಕ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD
ಸಂಗಮೇಶ್ ಚಿದ್ರಿ ಹುಮ್ನಾಬಾದ್.